ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಈಗ ನಿಮಗೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 C25 ಸಿಲೆಬಸ್ ವಿಡಿಯೋಸ್ನ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಅದರಲ್ಲಿ ನಿಮಗೆ 2 ವಿಡಿಯೋ ಆಲ್ರೆಡಿ ರಿಲೀಸ್ ಮಾಡಿದ್ದೀನಿ. ಅದರಲ್ಲಿ 10 ನಂಬರ್ದು 10 ಮಾರ್ಕ್ಸ್ದು ಒಂದು ಪ್ರಶ್ನೆ ನಿಮ್ಗೆ ಬರುತ್ತೆ. ಹೌ ಟು ಫೈಂಡ್ ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್, ಅದು 2 ಪ್ರಾಬ್ಲಮ್ ನೀವು ಮಾಡಿದ್ದೀನಿ. ಈಗ 5 ಮಾರ್ಕ್ಸ್ಗೆ ಒಂದು ಪ್ರಶ್ನೆ ಕೇಳ್ತಾರೆ, ಕಂಪಲ್ಸರಿ ಕೇಳ್ತಾರೆ ನೋಡಿ, ಅದನ್ನು ಹೇಳ್ಕೊಡ್ತೀನಿ ನೋಡಿ. ಕ್ವಶನ್ ಈ ಥರ ಇರ್ತದೆ: ಸಾಲ್ವ್ 3x plus 2y is equal to 5, 7x plus 4y is equal to 11 using Cramer's rule. ಇದು 5 ಮಾರ್ಕ್ಸ್ಗೆ 5 ಮಾರ್ಕ್ಸ್ ಕ್ವಶನ್. ಇದು ಅಷ್ಟೇ 100% ಒಂದು ಕ್ವಶನ್ ಇದ್ದೇ ಇರ್ತದೆ. ತುಂಬ ಈಸಿ, 5 ಸ್ಟೆಪ್ ಇದೆ, ಒಂದೊಂದು ಸ್ಟೆಪ್ಗೆ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ ನೋಡಿ. ಈ ಥರ ಕೊಟ್ಟಾಗ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ ಈಕ್ವೇಷನ್ ಬರ್ಕೋಬೇಕು. ಇಲ್ಲಿ ಒಂದನ್ನು ನಾವು ಗಮನಿಸಬೇಕು, ಏನಂತಂದರೆ ಈಕ್ವೇಷನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ ಅಂತ. ಸ್ಟ್ಯಾಂಡರ್ಡ್ ಫಾರ್ಮ್ ಏನಂದರೆ ಫಸ್ಟ್ ಎಕ್ಸ್ ಇರಬೇಕು, ಆಮೇಲೆ ಇಲ್ಲಿ ಪ್ಲಸ್ ಆರ್ ಇರ್ಬೋದು, ಮೈನಸ್ ಆರ್ ಇರ್ಬೋದು, ಆಮೇಲೆ ವೈ ಟರ್ಮ್ ಇರಬೇಕು, ಆಮೇಲೆ ಈಕ್ವಲ್ಸ್, ಆಮೇಲೆ ನಂಬರ್ ಇರಬೇಕು. ಕೆಲವೊಂದ್ಸಲಿ ಬೇರೆ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ಬೇರೆ ಫಾರ್ಮಲ್ಲಿ ಕೊಟ್ಟಾಗ ನೋಡೋಣ. ಸದ್ಯಕ್ಕೆ ಈಗ ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆ. 2 ಈಕ್ವೇಷನ್ನು ನಮಗೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲೇ ಇದೆ. ಇದನ್ನು ಫಸ್ಟ್ ಬರ್ಕೋಬೇಕು ನೋಡಿ. ಇದು ಕ್ವಶನ್ ಪೇಪರಲ್ಲಿ ಕೊಟ್ಟಿರ್ತಾರೆ, ನೀವು ಆನ್ಸರ್ ಬರೆಯುವಾಗ ಇದನ್ನು ಬರಿಬೇಕು, ಆಯಿತಾ. ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಡೆಲ್ಟಾ ಅಂತ ಕಂಡುಹಿಡಿಬೇಕು. ಡೆಲ್ಟಾ, ಇದಕ್ಕೆ ಡೆಲ್ಟಾ ಅಂತ ಕರೀತಾರೆ, ಇದಕ್ಕೆ ಡೆಲ್ಟಾ. ಇದನ್ನು ಕಂಡುಹಿಡಿಬೇಕು ಅಂತಂದ್ರೆ ನೋಡಿ, ಈ ತರ ಡಿಟರ್ಮಿನೆಂಟ್ ಬರ್ಕೋಬೇಕು. ಈ ತರ ಡಿಟರ್ಮಿನೆಂಟ್ ಬರ್ಕೊಂಡು ಮೊದಲನೇ ಈಕ್ವೇಶನ್ ನೋಡ್ಬೇಕು. ಮೊದಲನೇ ಈಕ್ವೇಶನ್ ಅಲ್ಲಿ ಎಕ್ಸ್ ಹಿಂದೆ ಏನಿದೆ ಅದಕ್ಕೆ ಕೋಎಫಿಷಿಯಂಟ್ ಆಫ್ ಎಕ್ಸ್ ಅಂತ ಕರೀತಾರೆ. ಎಕ್ಸ್ ಹಿಂದೆ ಏನಿದೆ, ವೈ ಹಿಂದೆ ಏನಿದೆ ಅದನ್ನು ಇಲ್ಲಿ ಬರೀಬೇಕು. ಫಸ್ಟ್ ರೋನಲ್ಲಿ ಬರೀಬೇಕು. ಏನಿದೆ, 3 ಇದೆ, 2 ಇದೆ ನೋಡಿ. ಎಕ್ಸ್ ಹಿಂದೆ 3 ಇದೆ, ವೈ ಹಿಂದೆ 2 ಇದೆ, ಅದನ್ನು ಬರೀಬೇಕು. ಅದೇ ಥರ ಎರಡನೇ ಈಕ್ವೇಷನ್ ಅಲ್ಲಿ ನೋಡಿ, ಎಕ್ಸ್ ಹಿಂದೆ 7 ಇದೆ, ವೈ ಹಿಂದೆ 4 ಇದೆ, ಅದನ್ನು ಇಲ್ಲಿ ಬರೀಬೇಕು ನೋಡಿ. ಡೆಲ್ಟಾ ಬರೆಯೋದು ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಡೆಲ್ಟಾ ಬರೀಬೇಕು ಅಂದರೆ ನೆನ್ಪಿಟ್ಕೊಳ್ಳಿ, ಡಿಟರ್ಮಿನೆಂಟ್ ಬರೀಬೇಕು. ಡಿಟರ್ಮಿನೆಂಟ್ ಬರ್ಬಿಟ್ಟು ಮೊದಲನೇ ಈಕ್ವೇಷನ್ ಅಲ್ಲಿ ಎಕ್ಸ್ ಹಿಂದೆ ಏನಿದೆ, ವೈ ಹಿಂದೆ ಏನಿದೆ ಅದನ್ನು ಫಸ್ಟ್ ರೋನಲ್ಲಿ ಬರೀಬೇಕು. ಎರಡನೇ ಈಕ್ವೇಷನ್ ಅಲ್ಲಿ ಎಕ್ಸ್ ಹಿಂದೆ ಏನಿದೆ, ವೈ ಹಿಂದೆ ಏನಿದೆ ನೋಡಿ. ಎಕ್ಸ್ ಹಿಂದೆ ಇಲ್ಲಿ 7 ಇದೆ, 4 ಇದೆ, 7 4 ಬರೆದಿದ್ದೀನಿ. ಮೊದಲನೇ ಈಕ್ವೇಷನ್ ಅಲ್ಲಿ 3 ಮತ್ತೆ 2 ಇದೆ. ಈಗ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕು. ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ನಾನು ಕ್ಯಾರೆಕ್ಟರಿಸ್ಟಿಕ್ ರೂಟ್ಸ್ ಮಾಡುವಾಗಲೂ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ನೋಡಿ, ಇದನ್ನು ಮಲ್ಟಿಪ್ಲೈ ಮಾಡಬೇಕು. ಹಿಂಗೆ ಪ್ರಿನ್ಸಿಪಲ್ ಡಯಾಗ್ನಲ್ ಅಂತ ಕರೀಲಿಕ್ಕೆ ಇದನ್ನು ಮಲ್ಟಿಪ್ಲೈ ಮಾಡಬೇಕು. 3 × 4 ಮೈನಸ್ ಹಾಕ್ಬಿಟ್ಟು 7 × 2 ನೋಡಿ. ಏನಿಲ್ಲ, ನೀವು ಇದನ್ನ ಏನು ಸಿಂಪ್ಲಿಫೈ ಮಾಡಬೇಕಾಗಿಲ್ಲ, ಜಸ್ಟ್ ಕ್ಯಾಲ್ಕುಲೇಟರ್ ಯೂಸ್ ಮಾಡಿ 3 × 4 ಮೈನಸ್ 7 × 2 ಈಕ್ವಲ್ಸ್ ಅಂತ ಕೊಟ್ಟರೆ ಏನು ಬರುತ್ತೆ ಅದನ್ನ ಬರಿತಾ ಇರೋದೆ ನೋಡಿ. ನಾನು ಡೈರೆಕ್ಟಾಗಿ ಬರಿತೀನಿ. 3 4 12, 12 ಮೈನಸ್ 14 ಅಂದರೆ -2 ಬರುತ್ತೆ. ಇದನ್ನೇನು ಕಂಡುಹಿಡಿಬೇಕಾಗಿಲ್ಲ ನೀವು. 12 - 14 ಅಂತ ಏನು ಬರಿಬೇಕಾಗಿಲ್ಲ. ಕ್ಯಾಲ್ಕುಲೇಟರ್ನಲ್ಲಿ ಎಕ್ಸಾಮ್ಗೆ ಕ್ಯಾಲ್ಕುಲೇಟರ್ನ ಅಲೋ ಮಾಡ್ತಾರೆ. ಇಲ್ಲಿ ಹೆಂಗಿದೆ ಹಂಗೆ ಟೈಪ್ ಮಾಡೋದು. 3 × 4 ಮೈನಸ್ 7 × 2 ಈಕ್ವಲ್ಸ್ ಅಂತ ಹೊಡೆದ್ರೆ ಈ ಆನ್ಸರ್ ತೋರಿಸುತ್ತೆ. ಕ್ಯಾಲ್ಕುಲೇಟರ್ನ ಯೂಸ್ ಮಾಡಿ. ಇದಾದ್ಮೇಲೆ ಡೆಲ್ಟಾ ಎಕ್ಸ್ ಅಂತ ನೋಡಿ. ಡೆಲ್ಟಾ ಎಕ್ಸ್ ಅಂತಂದ್ರೆ ಇದನ್ನ ತೆಗೆದಾಕ್ಬಿಡ್ಬೇಕು. ಇದು ಎಕ್ಸ್ದು ಕೋಎಫಿಷಿಯಂಟ್, ಇವೆರಡು ಎಕ್ಸ್ದು ಕೋಎಫಿಷಿಯಂಟ್ ಅಂದ್ರೆ ಎಕ್ಸ್ ಇಂದ ಏನಿದೆ ಆ ನಂಬರ್ಗಳು ಈ ಜಾಗದಲ್ಲಿ ಏನಾಗ್ಬೇಕು, ಈಕ್ವಲ್ಸ್ ಇಂದ ಆಚೆ ಕಡೆ ಇರ್ತದಲ್ಲ ಅದನ್ನ ಹಾಕ್ಬೇಕು. ಏನಿದೆ, 5 ಇದೆ, 11 ಇದೆ, ಇದನ್ನ ಹಂಗೆ ಬರಿಬೇಕು. 2y 2 4 ಹಂಗೆ ಬರೀಬೇಕು ನೋಡಿ. ಡೆಲ್ಟಾ ಎಕ್ಸ್ ಕಂಡುಹಿಡಿಯುವಾಗ ಎಕ್ಸ್ ಸಫಿಕ್ಸ್ ಎಕ್ಸ್ ಇದೆ, ಎಕ್ಸ್ ಸ್ವಲ್ಪ ಕೆಳಗಡೆ ಬರೀಬೇಕು. ಈ ಎಕ್ಸ್ದು ಕೋಎಫಿಷಿಯಂಟ್ ಏನು ಬರ್ಕೊಂಡಿರ್ತೀವಿ ಡೆಲ್ಟಾ ಈಕ್ವೇಷನ್ ಅಲ್ಲಿ, ಡೆಲ್ಟಾ ಡಿಟರ್ಮಿನೆಂಟ್ ಅಲ್ಲಿ ಇದನ್ನ ತೆಗೆದಾಕ್ಬಿಟ್ಟು ಈ ಜಾಗದಲ್ಲಿ ಈಕ್ವಲ್ಸ್ ಇಂದ ಏನ್ ನಂಬರ್ಸ್ ಇದೆ ಅದನ್ನ ಬರೀಬೇಕು. ಈ ವೈ ಕೋಎಫಿಷಿಯಂಟ್ ಅನ್ನ ಹಂಗೆ ಬರೀಬೇಕು. ಈಗ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಯೋಣ. 5 × 4 ಮೈನಸ್ 11 × 2 ಈಕ್ವಲ್ಸ್ ನೋಡಿ. 5 4 20 ಮೈನಸ್ 22 -2ನೇ ಬರುತ್ತೆ. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ, ಆಯ್ತಾ. ಇದನ್ನ 5 4 20 - 22 ಅಂತ ಬರೀಬೇಕಾಗಿಲ್ಲ.
ಕ್ಯಾಲ್ಕುಲೇಟರ್ ಯೂಸ್ ಮಾಡಿ ಈಕ್ವಲ್ಸ್ ಅಂತ ಕೊಟ್ಟರೆ ಸಾಕು, ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಡೆಲ್ಟಾ ವೈ ಇಸ್ ಈಕ್ವಲ್ ಟು, ನೋಡಿ ಡೆಲ್ಟಾ ವೈ ಕಂಡುಹಿಡಿಯುವಾಗ 3 7 ಹಂಗೆ ಬರೀಬೇಕು. ನೋಡಿ ಡೆಲ್ಟಾ ಎಕ್ಸ್ ಮತ್ತೆ ಡೆಲ್ಟಾ ವೈ ಬರೆಯುವಾಗ ನೀವು ಡೆಲ್ಟಾ ಡಿಟರ್ಮಿನೆಂಟ್ ಇದನ್ನು ನೋಡಬೇಕು, ಆಯ್ತಾ. ಈಗ ನೋಡಿ ಡೆಲ್ಟಾ ಎಕ್ಸ್ ಬರೆಯುವಾಗ ಇದನ್ನು ತೆಗೆದಾಕ್ತೆ, ಆ ಜಾಗದಲ್ಲಿ 5 11 ಬರೆದೆ, 2 4 ಹಂಗೆ ಬರೆದಿದ್ದೀನಿ. ಡೆಲ್ಟಾ ವೈ ಬರೆಯುವಾಗ ಎಕ್ಸ್ ಹಂಗೆ ಬರಿಬೇಕು, ಇದನ್ನು ತೆಗಿಬೇಕು, 2 4 ತೆಗೆದು 2 4 ಜಾಗದಲ್ಲಿ 5 11 ಬರೀಬೇಕು, 5 11. ಈಗ ಇದರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ 3 into 7, ನೋಡಿ ವ್ಯಾಲ್ಯೂ ಕಂಡುಹಿಡಿಯುವಾಗ ಯಾವಾಗಲೂ ಫಸ್ಟ್ ಹಿಂಗಿಂಗ್ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ ಹಾಕ್ಬಿಟ್ಟು ಹಿಂಗಿಂಗ್ ಮಲ್ಟಿಪ್ಲೈ ಮಾಡಬೇಕು. -7 into 5 ಈಕ್ವಲ್ಸ್ 21 ಮೈನಸ್ 3 into 11 ಅಲ್ವಾ, 3 into 7 ಬರ್ಬಿಟ್ಟು 3 into 11 minus 7 into 5. ಈಗ 3 into 11 ಅಂದರೆ 33 minus 35 once again -2ನೇ ಬರುತ್ತೆ. ಯಾವಾಗಲೂ -2ನೇ ಬರುತ್ತೆ ಅನ್ಕೋಬೇಡಿ, ಬೇರೆ ಬೇರೆ ಬರುತ್ತೆ, ಈ ಲೆಕ್ಕಕ್ಕೆ ಸೇಮ್ ಬರ್ತಾ ಇದೆ. ಈಗ ನೋಡಿ 3 ಸ್ಟೆಪ್ ಆಯಿತು. ಎಕ್ಸ್ ಕಂಡುಹಿಡಿಬೇಕು ಅಂತಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಬೇಕು, ಡೆಲ್ಟಾ ಎಕ್ಸ್ ಬೈ ಡೆಲ್ಟಾ. ಈಗ ನಮಗೆ ಡೆಲ್ಟಾ ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದಿದ್ದೀವಿ -2, ಡೆಲ್ಟಾ ವ್ಯಾಲ್ಯೂ ಕಂಡುಹಿಡಿದಿದ್ದೀವಿ -2, -2 ಕ್ಯಾನ್ಸಲ್ ಆಗುತ್ತೆ, ಇಸ್ ಈಕ್ವಲ್ ಟು 1. ನೋಡಿ ಎಕ್ಸ್ ವ್ಯಾಲ್ಯೂ ಬರುತ್ತೆ. ವೈ ವ್ಯಾಲ್ಯೂ ಕಂಡುಹಿಡಿಬೇಕು ಅಂತಂದ್ರೆ ವೈಗೆ ಡೆಲ್ಟಾ ವೈ ಬೈ ಡೆಲ್ಟಾ. ಡೆಲ್ಟಾ ವೈ -2, ಡೆಲ್ಟಾನು -2 ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ 1 ಬರುತ್ತೆ. ನೋಡಿ ಇದು 5 ನಂಬರ್ ಕೇಳ್ತಾರೆ, ಈ ಸ್ಟೆಪ್ ಮಾಡಿದ್ರೆ 1 ಮಾರ್ಕ್ಸ್ ಕೊಡ್ತಾರೆ, ಈ ಸ್ಟೆಪ್ ಮಾಡಿದ್ರೆ ಇನ್ನೊಂದು ಮಾರ್ಕ್ಸ್, ಈ ಸ್ಟೆಪ್ ಇನ್ನೊಂದು ಮಾರ್ಕ್ಸ್, ಈ ಸ್ಟೆಪ್ಗೆ ಇನ್ನೊಂದು ಮಾರ್ಕ್ಸ್, ಈ ಸ್ಟೆಪ್ ನೋಡಿ 5ಕ್ಕೆ 5 ಮಾರ್ಕ್ಸ್, 5 ಸ್ಟೆಪ್ಸ್. 5 ನಿಮಿಷನೂ ಬೇಕಾಗಿಲ್ಲ, 3 ನಿಮಿಷ 2 ನಿಮಿಷದಲ್ಲಿ ಬರೆದಾಕ್ಬಿಡ್ಬೋದು. ನೋಡಿ ತುಂಬಾ ಈಸಿ ಇದೆ, ಇದು 5 ಮಾರ್ಕ್ಸ್ ಬರುತ್ತೆ, ಆಯ್ತಾ. ಇದೇ ತರ ಇನ್ನೊಂದು ಲೆಕ್ಕ ಮಾಡ್ತೀನಿ ನೋಡಿ. ನೋಡಿ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ, ಏನಿಲ್ಲ, ಜಸ್ಟ್ ಇದನ್ನೇ ಒಂದ್ 2-3 ಸಲ ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ, ಆಯ್ತಾ. ಈಗ ನಾನು ಇನ್ನೊಂದು ಲೆಕ್ಕ ತಗೊಳ್ತೀನಿ. ನೋಡಿ ಇನ್ನೊಂದು ಲೆಕ್ಕ ತಗೊಂಡಿದ್ದೀನಿ. 2x plus 4y is equal to 10, 3x plus 2y is equal to 7 using Cramer's rule. Once again ನಾನು ಈಕ್ವೇಶನ್ ಪುನಃ ಇನ್ನೊಂದ್ಸಲಿ ಬರೀತೀನಿ. 2x plus 4y is equal to 10, 3x plus 2y is equal to 7. ಈಗ ಫಸ್ಟ್ ಕೆಲಸ ಏನಂತಂದ್ರೆ ಈಕ್ವೇಶನ್ ಸ್ಟ್ಯಾಂಡರ್ಡ್ ಫಾರ್ಮಲ್ ಇದೆಯಾ ನೋಡಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಅಂದ್ರೆ ಫಸ್ಟ್ ಎಕ್ಸ್ ಟರ್ಮ್ ಇರಬೇಕು, ಆಮೇಲೆ ವೈ ಟರ್ಮ್ ಇರಬೇಕು, ಆಮೇಲೆ ಈಕ್ವಲ್ಸ್ ಇರಬೇಕು, ಆಮೇಲೆ ನಂಬರ್ ಇರಬೇಕು. 2 ಈಕ್ವೇಶನ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ಆಯ್ತಾ. ಸಾಮಾನ್ಯ 95% ಕರೆಕ್ಟ್ ಆಗಿ ಕೊಡ್ತಾರೆ, ಇನ್ನೊಂದು ಯಾವಾಗಲೂ ಒಂದೊಂದ್ಸಲಿ ಬೇರೆ ಕೊಡ್ತಾರೆ. ಸದ್ಯಕ್ಕೆ ಫಸ್ಟ್ ಇದು ಕಲ್ತ್ಕೊಳ್ಳಿ, ಆಮೇಲೆ ಅದು ಗೊತ್ತಾಗುತ್ತೆ. ಈಗ ಫಸ್ಟ್ ಡೆಲ್ಟಾ ಕಂಡುಹಿಡಿಯೋಣ. ನೋಡಿ ಡೆಲ್ಟಾ ಅಂತಂದ್ರೆ 2 4 3 2 ಅಂದ್ರೆ ಫಸ್ಟ್ ಈಕ್ವೇಶನ್ ಎಕ್ಸ್ ಇಂದ ಏನಿದೆ ವೈ ಇಂದ ಏನಿದೆ ಫಸ್ಟ್ ರೋ ನಲ್ಲಿ ಬರೀಬೇಕು. ನೋಡಿ 2 ಮತ್ತೆ 4. ಎರಡನೇ ಈಕ್ವೇಶನ್ ಅಲ್ಲಿ ನೋಡಿ 3 ಮತ್ತೆ 2. ಇದ್ರ ವ್ಯಾಲ್ಯೂ ಕಂಡುಹಿಡಿಬೇಕು. 2 into 2 minus 3 into 4. ಕ್ಯಾಲ್ಕುಲೇಟರ್ ನಲ್ಲಿ 2 into 2 minus 3 into 4 ಅಂತ ನೀವು ಟೈಪ್ ಮಾಡ್ಕೊಂತಂದ್ರೆ ಈಕ್ವಲ್ಸ್ ಅಂತ ಹೊಡೆದ್ರೆ ಆನ್ಸರ್ ಬರುತ್ತೆ -8. 4 minus 12 ಅಂದ್ರೆ -8 ಬರುತ್ತೆ. ನೆಕ್ಸ್ಟ್ ಡೆಲ್ಟಾ ಎಕ್ಸ್ ಕಂಡುಹಿಡಿಬೇಕು. ನೋಡಿ ಡೆಲ್ಟಾ ಎಕ್ಸ್ಗೆ ಆಲ್ರೆಡಿ ಹೇಳಿದೆ, ಈ ನಂಬರ್ಗಳು ತೆಗೆದುಬಿಡ್ಬೇಕು. ಇದನ್ನು ತೆಗೆದಾಕ್ಬಿಟ್ಟು ಆ ಜಾಗದಲ್ಲಿ ಈಕ್ವಲ್ಸ್ ಇಂದ ಈ ಕಡೆ ಇರೋ ನಂಬರ್ ಹಾಕ್ಬೇಕು. 10 ಮತ್ತೆ 7, 4 2 ಹಂಗೆ ಬರೀಬೇಕು. ಈಗ ಇದ್ರದ್ದು ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ 10 into 2 minus 7 into 4. ಕ್ಯಾಲ್ಕುಲೇಟರ್ ನಲ್ಲಿ 10 into 2 minus 7 into 4 ಈಕ್ವಲ್ಸ್ ಅಂತ ಕೊಟ್ರೆ 20 minus 28 minus 8 ಬರುತ್ತೆ. ನೆಕ್ಸ್ಟ್ ಡೆಲ್ಟಾ ವೈ ಅಂತ ಬಂದಾಗ ನೋಡಿ ಇದನ್ನ 2 3 ಹಂಗೆ ಬರೀಬೇಕು. ಇದನ್ನ ತೆಗೆದಾಕ್ಬಿಟ್ಟು 4 2 ತೆಗೆದಾಕ್ಬಿಟ್ಟು ಈ ಜಾಗದಲ್ಲಿ 10 ಮತ್ತೆ 7 ಬರೀಬೇಕು. is equal to 2 into 7 minus 3 into 10.
ನೋಡಿ, 2 7s 14, 14 ಮೈನಸ್ 30. ಕ್ಯಾಲ್ಕುಲೇಟರ್ನಲ್ಲಿ ನೀವೇನು ಬರೆಯಕ್ಕೆ ಹೋಗ್ಬಿಡಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ 2 × 7 - 3 × 10 ಈಕ್ವಲ್ಸ್ ಅಂತ ಹೊಡೆದ್ರೆ ಅದೇ ತೋರಿಸುತ್ತೆ. ಇದರಲ್ಲಿ -16 ಬರುತ್ತೆ. ನೋಡಿ, ಡೆಲ್ಟಾ x ಡೆಲ್ಟಾ y ಆಯಿತು. ಈಗ ಎಕ್ಸ್ ಕಂಡುಹಿಡಿಬೇಕಂತಂದ್ರೆ ಫಾರ್ಮುಲಾ ಡೆಲ್ಟಾ x ಬೈ ಡೆಲ್ಟಾ -8 ಬೈ -8 ಕ್ಯಾನ್ಸಲ್ 1 ಬರುತ್ತೆ. y ಕಂಡುಹಿಡಿಬೇಕಂದ್ರೆ ಡೆಲ್ಟಾ y ಬೈ ಡೆಲ್ಟಾ -16 ಅಲ್ವಾ, ಡೆಲ್ಟಾ y -16 ಡೆಲ್ಟಾ -8. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಇಲ್ಲೂ ಅಷ್ಟೇ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. 8 2s. ನೀವು ಇದನ್ನು ಅಷ್ಟೇ ಕ್ಯಾಲ್ಕುಲೇಟರ್ನಲ್ಲಿ -16 ಡಿವೈಡ್ ಬೈ -8 ಈಕ್ವಲ್ಸ್ ಅಂತ ಕೊಟ್ಟರು 2 ಅಂತ ತೋರಿಸುತ್ತೆ. ಆಯ್ತಾ, -16 ಬೈ -8 ಈಕ್ವಲ್ಸ್ ಅಂತ ಕೊಟ್ಟರು ತೋರಿಸುತ್ತೆ. ನೋಡಿ, ಇಷ್ಟೇನೆ ಕ್ರೇಮರ್ಸ್ ಸಾಲ್ವ್ ಮಾಡ್ಬೇಕಂದ್ರೆ ನೋಡಿ ತುಂಬ ಈಸಿ. 5 ಸ್ಟೆಪ್ ಇದೆ, 5 ನಂಬರ್, ಒಂದೊಂದು ಸ್ಟೆಪ್ಗೆ ಒಂದೊಂದು ಮಾರ್ಕ್ಸ್ ಕೊಡ್ತಾರೆ. ಆಯ್ತಾ, ನೋಡಿ ಈ ಥರ ಪ್ರಾಕ್ಟೀಸ್ ಮಾಡಿ. ಇನ್ನೊಂದು ಬೇರೆ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ಇನ್ನೊಂದಷ್ಟು ಇದ್ರದ್ದು ಮೈನಸ್ ಬರೋದೆಲ್ಲ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ದಯಮಾಡಿ ನಿಮ್ಮ ಯಾರ್ಯಾರು ಡಿಪ್ಲೊಮಾ ಓದ್ತಾ ಇದ್ದಾರೆ, ಫಸ್ಟ್ ಇಯರ್ ಓದ್ತಾ ಇದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ. ಆಯಿತಾ, ನಿಮ್ಗೆ ಏನಾದರೂ ಆನ್ಲೈನ್ ಕ್ಲಾಸಸ್ ಬೇಕು ಅಂತಂದ್ರು ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಆನ್ಲೈನ್ ಕ್ಲಾಸ್ಗಳು ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.